ಕಿಟಲ್ ವಿಜ್ಞಾನ ಕಾಲೇಜಿನ ಗುತ್ತಿಗೆದಾರರಿಗೆ 5 ವರ್ಷಗಳಿಂದ 65 ಲಕ್ಷ ರು ಬಿಲ್ ಪಾವತಿಸದೆ ಕಿರುಕುಳ. ದಲಿತ ಸೇನೆ ವತಿಯಿಂದ ಪ್ರತಿಭಟನೆ. ಅಬ್ದುಲ್ ಬಡಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಸುಮಾರು 7 ವರ್ಷಲೇ ನನಗೆ ಕಿಟಲ್ ಕಾಲೇಜಿನಲ್ಲಿ ಸತಾಯಿಸಿದೆ. ನಮಸ್ಕಾರ ವೀಕ್ಷಕರೇ, SN ಟಿವಿಯ ಕ್ರೈಮ್ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಧಾರವಾಡದ ಪ್ರತಿಷ್ಠಿತ ಕಿಟಲ್ ವಿಜ್ಞಾನ ಕಾಲೇಜಿನಲ್ಲಿ ಕಳೆದ 5 ವರ್ಷಗಳ ಹಿಂದೆ ಕಾಮಗಾರಿ ಪೂರ್ಣಗೊಳಿಸಿದರೂ ಅಲ್ಪಸಂಖ್ಯಾತ ಸಮುದಾಯದ ಗುತ್ತಿಗೆದಾರರಾದ MA ಬಡಬಡೆ ಅವರಿಗೆ ಬರಬೇಕಾದ ಸುಮಾರು 65 ಲಕ್ಷ ರೂಪಾಯಿಗಳ ಬಾಕಿ ಹಣವನ್ನು ಪಾವತಿಸದೆ ಕಾಲೇಜು ಆಡಳಿತ ಮಂಡಳಿ ದೌರ್ಜನ್ಯ ಎಸಗುತ್ತಿದೆ ಎಂದು ದಲಿತ ಸೇನೆ ರಾಜ್ಯ ಘಟಕವು ಗಂಭೀರ ಆರೋಪ ಮಾಡಿ ಆಡಳಿತ ಮಂಡಳಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಮಾತನಾಡಿ, ಸಾಲ ಮಾಡಿ ಕಟ್ಟಡ ಕಟ್ಟಿರುವ ಗುತ್ತಿಗೆದಾರರು ಇಂದು ಬೀದಿಗೆ ಬಂದಿದ್ದಾರೆ. ಸಾಲಗಾರರು ಮನೆಗೆ ಬಂದು ಪೀಡಿಸುತ್ತಿರುವುದರಿಂದ ಅವರ ವೃದ್ಧ ತಂದೆ ತಾಯಿ ಹಾಗೂ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ. ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ದಿವಸ ಏನು ಕಿಟಲ್ ಸಂಸ್ಥೆಯ ಬಿಷಪ್ರವರು ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಅವ್ರ ಕಚೇರಿ ಮುಂದೆ ಒಂದು ಧರಣಿ ದಲಿತ ಸೇನಾ ವತಿಯಿಂದ ಏನು ಅಬ್ದುಲ್ ಬಡಬಡವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಸಂಸ್ಥೆ ಹೇಳ್ತಾ ಇದೆ, ನಾವು ಯಾವುದೇ ರೀತಿ ಒಂದು ರೂಪಾಯಿ ಹಣ ಕೊಡಂಗಿಲ್ಲ ಅಂತ ಹೇಳ್ತದೆ. ಆದರೆ ನಿರಂತರವಾಗಿ 2020ರಿಂದಲೂ ಕೂಡ ಅವ್ರ ಕಟ್ಟಡ ಎಲ್ಲ ಫಿನಿಷ್ ಮಾಡಿದ ನಂತರದಿಂದಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಲೇ ಇದ್ದಾರೆ. ಆದರೆ ಅವರು ಏನು ಹೇಳೋದು, ಇಲ್ಲಿ ದಿಕ್ಕುದಾರಿ ಎರಡು ತಪ್ಪಿಸ್ತಾ ಇದ್ದಾರೆ. ಅಂದರೆ ಕೋರ್ಟ್ ಆರ್ಡರ್ ಇದೆ, ಕೋರ್ಟಲ್ಲಿದೆ ಅಂತ. ಒಬ್ಬ ಬಡ ಕಾರ್ಮಿಕ ಕೂಲಿ ಮಾಡೋ ದುಡ್ಡನ್ನು ಕೇಳಿದ್ರೆ ಕೋರ್ಟಲ್ಲಿದೆ ಅಂತಂದರೆ ಕಾರ್ಮಿಕರ ಗತಿ ಏನಾಗಬೇಕು? ಈ ಒಂದು ಸಂಸ್ಥೆ ಇವತ್ತು ಇಂಥ ಒಂದು ಹೈರಾಣ ಸಂಸ್ಥೆ ಅಂತ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ಆಮೇಲೆ ಈ ಬಿಷಪ್ ಅನ್ನೋರು ಈ ಟೀಮ್ ಏನಿದೆ, ಈಗ ಹಲವಾರು ಬಾರಿ ಏನು ನಮ್ಮ ದಲಿತ ಸೇನೆ ವರ್ಕರ್ಸ್ಗಳು ಅಂದರೆ ಕಮಿಟಿಗಳು ಎಲ್ಲ ಬಂದು ಚರ್ಚೆ ಮಾಡಲಾಗಿ, ಇಲ್ಲ ಕೊಡ್ತೀವಿ, ನಿಮಗೆ ಕೊಡಲೇಬೇಕು, ಧರ್ಮ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ ಇನ್ನೂ ಮರೆಮಾಚ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇವತ್ತಿನ ದಿವಸ ನಾವು ಈಗ ಬೆಂಗಳೂರಿಂದಲೂ ಕೂಡ ಈಗೆಲ್ಲ ರಾಜ್ಯ ಕಮಿಟಿ ಎಲ್ಲ ಬಂದಿದ್ದೀವಿ. ಇದಕ್ಕೇನಾದರೂ ಒಂದು ಇತ್ಯರ್ಥ ಮಾಡೇ ಹೋಗಬೇಕು ಅಂತಕ್ಕಂಥ ಒಂದು ಅಂತಿಮ ನಿರ್ಧಾರ ತೊಗೊಂಬಂದು ಇವತ್ತು ನಮ್ಮ ಇಲ್ಲಿ ಲೋಕಲ್ಲು ಪೊಲೀಸ್ ಅಧಿಕಾರಿಗಳೆಲ್ಲ ಬಂದಿದ್ದಾರೆ. ನಾವು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಕ್ರಾಂತಿಕಾರಿ ಹೋರಾಟ ಮಾಡಲ್ಲ. ಯಾಕೆಂದರೆ ಇವತ್ತು ಕ್ರಿಶ್ಚಿಯನ್ ಯೇಸು ಹೆಸರು ಹೇಳ್ಕೊಂಡು ನ್ಯಾಯ ನೀತಿ ಧರ್ಮ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬೈಬಲ್ಗೆ ಅಂದರೆ ಅವರು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಭಾಳ ಶೋಚನೀಯ. ಹಾಗಾಗಿ ಇವತ್ತು ಆ ಬಿಷಪ್ರವರು ಮತ್ತು ಪ್ರಿನ್ಸಿಪಾಲ್ರವರು ಇವತ್ತು ಕಾಲೇ ಹತ್ರ ಹೋಗಿ ಗಲಾಟೆ ಮಾಡಿದ್ರೆ ಪ್ರಿನ್ಸಿಪಾಲ್ರವರು ಹೋಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಇಲ್ಲಿ ಹೋದರೆ ಕದ್ದು ಓಡಾಡ್ತಾರೆ ಕಾರಾಗ. ಯಾರನ್ನ ನ್ಯಾಯ ಕೇಳಬೇಕು ನಾವು? ಇನ್ನು ಇದು ಸಿವಿಲ್ ಮ್ಯಾಟ್ರು, ಪೊಲೀಸ್ ಸ್ಟೇಷನ್ ಠಾಣೆಗೆ ಹೋದರೆ ಇದು ಸಿವಿಲ್ ಮ್ಯಾಟ್ರು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಒಬ್ಬ ಕಾರ್ಮಿಕ ಕೋರ್ಟ್ಗೆ ಹೋಗೋ ಶಕ್ತಿ ಅವನಲ್ಲಿ ಇರ್ತದ? ಈಗ ಆತ ಒಂದೇ ಮಾತು ಹೇಳ್ದ, ನಮ್ಮ ಅಬ್ದುಲ್ ಬಡಬಡೆ ಒಂದೇ ಮಾತು ಹೇಳ್ದ, ಕೋರ್ಟ್ಗೆ ನನ್ನ ಹಣ ಬರಬೇಕು, ಅದಕ್ಕೆ ಅಂದರೆ ಕೋರ್ಟಲ್ಲಿ ಡಿಪಾಸಿಟ್ ಇಕ್ಕಕ್ಕೆ ಹಣ ಇಲ್ಲ ನನ್ನ ಹತ್ರ 6.5 ಲಕ್ಷ. ಹಾಗಾಗಿ ನನಗೆ ಹೋರಾಟ ಒಂದೇ ದಾರಿ ಅಂತಕ್ಕಂಥದ್ದನ್ನು ಅಳವಡಿಸ್ಕೊಂಡು ಇವತ್ತು ನಮ್ಮ ದಲಿತ ಸೇನೆಗೆ ದೂರನ್ನು ನೀಡಿ, ನಮ್ಮ ದಲಿತ ಸೇನೆಗೆ ನಾವು ಅವ್ರು ಬಂದಿದ್ದಾರೆ, ನಾವು ನ್ಯಾಯ ಕೊಡಿಸೋ ಗಂಟ ಇಲ್ಲಿಂದ ಹೋಗಲ್ಲ. ಇದು ಸದಸಿದ್ಧ. ಇವತ್ತು ಬಿಷಪ್ರವರು ಬರಬೇಕು, ಇಲ್ಲಿ ಇತ್ಯರ್ಥ ಮಾಡಬೇಕು. ಎಲ್ಲ ಒಂದು ಕಡೆ ನಿಂತ್ಕೊಂಡು ಶೋ ಕೊಟ್ಬಿಟ್ಟು ಎಲ್ಲ ತಪ್ಪುದಾರಿಲಿ ಅಂದರೆ ಅಡ್ಡದಾರಿಲಿ ಹೋಗ್ಬಿಟ್ಟು ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸ್ಬಿಟ್ರು ನಮ್ಮನ್ನು ದಿವಾಲಿ ಎಬ್ಸೋದು ಕೆಲಸ ನೀವು ಮಾಡಬೇಡಿ. ದಯಮಾಡಿ ಏನೇ ಇದ್ರೂ ಕೂಡ ಮುಕ್ತವಾಗಿ ಚರ್ಚೆ ಆಗಲಿ. ನೀವು ಕೊಡೋದಾದರೂ ಕೊಡಿ, ಬಿಡೋದಾದರೂ ಬಿಡಿ ಅಂತಕ್ಕಂಥದ್ದನ್ನು ಈಗಾಗಲೇ ನೀವು ಮಾಡಿ ಮೆಜರ್ಮೆಂಟ್ ಎಲ್ಲ ಮಾಡಿದ್ದೀರಿ. 2 ಕೋಟಿ ಚಿಲ್ಲರೆ ಬಂದಿದೆ. ಆದರೂ 2 ಕೋಟಿ ಚಿಲ್ಲರೆನೂ ಆತ ಕೇಳ್ತಾ ಇಲ್ಲ. ಅದರಲ್ಲಿ ಅರ್ಧದಷ್ಟು ಈಗೇನು ನನಗೆ ಬರಬೇಕಾಗಿರ್ತಕ್ಕಂಥ ಪ್ರಾಮಾಣಿಕದ ಹಣ ನನಗೆ ಬಂದರೆ ಸಾಕು ಅಂತಕ್ಕಂಥ ಮಾತನ್ನು ಅಬ್ದುಲ್ ಬಡಬಡೆ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹಣವನ್ನು ಸಲ್ಲಿದ್ರೆ ಇಡೀ ಕುಟುಂಬ ಚೆನ್ನಾಗಿರ್ತದೆ. ಯಾಕೆಂದರೆ ಇವತ್ತೆಲ್ಲ ಬೀದಿಗೆ ಬಂದಿದ್ದಾರೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಇಳಿದಲೇ ಪಾಪ ಬೀದಿ ಅಳೆಯುವಂಥ ಪರಿಸ್ಥಿತಿ ಅಬ್ದುಲ್ ಬಡಬಡೆಯರ್ದು. ಆ ಪರಿಸ್ಥಿತಿ ತಂದಿರೋದು ಈ ಕಿಟಲ್ ಕಾಲೇಜಿನ
ಆಡಳಿತ ವರ್ಗ ಮತ್ತು ಈ ಕಮಿಟಿ ಏನಿದೆ, ಈ ಕಮಿಟಿಯವರೆಲ್ಲ ಸೇರ್ಕೊಂಡು ಈ ಕೆಲಸ ಅನ್ಯಾಯದ ದಾರಿಯನ್ನು ತೊಳೆದಿದ್ದಾರೆ. ದಯವಿಟ್ಟು ಕೂಡ ಮೇಲೆ ಒಬ್ಬ ನಿಮ್ಮ ಯೇಸು ಇರೋದೇ ನಿಜ ಆದರೆ, ನಿಮ್ಮ ಬೈಬಲ್ ಇರೋದೇ ನಿಜ ಆದರೆ ಖಂಡಿತವಾಗಿಯೂ ಕೂಡ ಅಬ್ದುಲ್ ಬಡಬಡರ ಕುಟುಂಬಕ್ಕೆ ಸಹಾಯ ಆಗಬೇಕು. ಅವ್ನು ನುಡಿದಿರ್ತಕ್ಕಂಥ ಪ್ರಾಮಾಣಿಕ ನಿವ್ವಳ ವೆಚ್ಚ ಅದನ್ನು ಭರಿಸಲೇಬೇಕು ಅಂತಕ್ಕಂಥದ್ದು ನನ್ನ ವಾದ. ಜಗನ್ನಾಥ್ ದಲಿತ ಸೇನೆ ರಾಜ್ಯಾಧ್ಯಕ್ಷ. ನಂತರ ಗುತ್ತಿಗೆದಾರರಾದ ಎಂ.ಎ. ಬಡಬಡೆ ಅವರು ಮಾತನಾಡಿ 2014ರಿಂದ 2020ರವರೆಗೆ ಕಾಲೇಜಿನ ಹೊಸ ಕಟ್ಟಡ ನಿರ್ಮಾಣ, ಪ್ರಯೋಗಾಲಯಗಳು, ಗ್ರಂಥಾಲಯ ಹಾಗೂ ಕಾಂಪೌಂಡ್ ಸೇರಿದಂತೆ 16 ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದೇನೆ. ಆದರೆ 2020ರಲ್ಲಿ ಹೊಸದಾಗಿ ಬಂದ ಪ್ರಾಚಾರ್ಯರು ಮತ್ತು ಬಾಸೆಲ್ ಮಿಷನ್ ಸಂಸ್ಥೆಯ ಅಧ್ಯಕ್ಷ ಮಾರ್ಟಿನ್ ಬೋರ್ಗಾವಿ ಅವರು ಉದ್ದೇಶಪೂರ್ವಕವಾಗಿ ಬಿಲ್ ಪಾವತಿಸದೆ ಸತಾಯಿಸುತ್ತಿದ್ದಾರೆ. ಬಿಲ್ ಪಾವತಿ ಮಾಡದಂತೆ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಡಾಕ್ಟರ್ ಕಮಲಾ ಡವಳೆ ಅವರು ಕೂಡ ಹೊಸ ವರಸೆಗಳನ್ನು ಶುರು ಮಾಡಿದ್ದಾರೆ. ನ್ಯಾಯಕ್ಕಾಗಿ ನಾನು ಹೋರಾಟ ಮಾಡುವುದು ಒಂದೇ ದಾರಿ ಎಂದು ಸ್ಪಷ್ಟಪಡಿಸಿದರು. ಈ ಪ್ರತಿಭಟನೆಯಲ್ಲಿ ದಲಿತ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಾನು ಅಬ್ದುಲ್ಲಾ ಬಡಬಡೆ ಅಂತ. ಮಾಧ್ಯಮದ ಮುಖಾಂತರ ನಾನು ಹೇಳೋದು ಏನು ಬಯಸ್ತೇನೆ ಅಂತಂದರೆ, ಸುಮಾರು 7 ವರ್ಷಲೇ ನನಗೆ ಈ ಕಿಟಲ್ ಕಾಲೇಜ್ ಅನ್ನೋದು ಸತಾಯಿಸಿದ್ದೆ. ನಾನು ಇಲ್ಲಿ ಸುಮಾರು 2014ರಿಂದ 20ರವರೆಗೆ ಕಟ್ಟಡ ಕಾಮಗಾರಿ ಕೆಲಸ ಮಾಡಿರುತ್ತೇನೆ. ಅದರದೆಲ್ಲ ದಾಖಲಾತಿಗಳಿದೆ. ಆಮೇಲೆ ನನಗೆ ಹಂತವಾಗಿ ಆವಾಗ ಕೆಲಸ ಮುಗಿಸಿರೋದು ಪೇಮೆಂಟು ಆಗಿರುತ್ತದೆ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಪೀರಿಯಡ್ನಲ್ಲಿ ಜುಲೈನಲ್ಲಿ ಮೇಡಮ್ ನನಗೆ ಕೆಲಸ ಕೊಟ್ಟಿರೋಂಥ ಪ್ರಿನ್ಸಿಪಲ್ ರಿಟೈರ್ಡ್ ಆದರು. ಆವಾಗಿಂದ ಈಗಿನವರೆಗೆ ಈ ಕಾಲೇಜಿನವರು ನನಗೆ ಕೊಡ್ತೇನೆ ಅಂತ ಹೇಳ್ತಾರೆ, ಕೊಡೋದಿಲ್ಲ ಅಂತ ಹೇಳಲ್ಲ, ಕೊಡ್ತೇನೆ ಅಂಥೇಳಿ ಸತಾಯಿಸ್ತಾ ಇದ್ದರು. ಒಂದು ಸಲ ಬಿಷಪ್ ಅವ್ರ ಜೊತೆ ಮೀಟಿಂಗ್ ಆದಾಗ ಫೈನಲ್ ಅದರ ಕನ್ಕ್ಲೂಷನ್ ಏನಂದರೆ, ಮೆಜರ್ಮೆಂಟ್ ಮಾಡೋನು, ಮೆಜರ್ಮೆಂಟ್ ಆದಮೇಲೆ ಬಡಬಡೆಯವ್ರಿಗೆ ಕೊಟ್ಟಂತಹ ದುಡ್ಡನ್ನು ಅದರಲ್ಲಿ ಡಿಡಕ್ಟ್ ಮಾಡೋನು. ಬಡಬಡೆ ಕೊಡೋದಾದರೆ ಬಡಬಡೆ ಆನ್ ಟೇಬಲ್ ಕೊಡಬೇಕು, ಕೆಟಲ್ ಕಾಲೇಜವ್ರು ಕೊಡೋದಾದರೆ ಆನ್ ಟೇಬಲ್ ಕೆಟಲ್ ಕಾಲೇಜ್ ಕೊಡುತ್ತೆ. ಇದರದ್ದು ಆನ್ ರೆಕಾರ್ಡ್ ಇದೆ. ಈ ಥರ ಆದಾಗ ಇದರಲ್ಲಿ ಹಿರಿಯರು ಬಂದು ಅವರ ಸಮ್ಮುಖದಲ್ಲಿ, ಮ್ಯಾನೇಜ್ಮೆಂಟು, ಕಾಲೇಜಿನವರು ಸಮ್ಮುಖದಲ್ಲಿ ಆನ್ ರೆಕಾರ್ಡ್ 3 ದಿವಸ ಮೆಜರ್ಮೆಂಟ್ ನಡೆದಿದೆ. ಮೆಜರ್ಮೆಂಟ್ ಕಂಪ್ಲೀಟ್ ಆಯಿತು. ಆಮೇಲೆ ಒಂದು ಇಂಜಿನಿಯರನ್ನು ಅಪಾಯಿಂಟ್ ಮಾಡಿ ಅವರೇ ಮೆಜರ್ಮೆಂಟು ತೊಗೊಂಡ್ರು, ಎಸ್ಟಿಮೇಟು ಮಾಡಿಕೊಟ್ರು. ಆ ಎಸ್ಟಿಮೇಟ್ ಪ್ರಕಾರ ಸುಮಾರು 2,16,00,000 ನನಗೆ ಬರಬೇಕಂತ ಆಯಿತು. ಆದರೆ ಅಷ್ಟು ದುಡ್ಡು ನನಗೆ ಬರುವಂಥದ್ದಲ್ಲ. ನನಗೆ ಬರಬೇಕಾದ ದುಡ್ಡು 65 ಲಕ್ಷ ರೂಪಾಯಿ. ನಾನು ಅದರದ್ದು ಬಿಲ್ಲು ಸಬ್ಮಿಟ್ ಮಾಡಿದ್ದೇನೆ. ಇವ್ರ ಕಡೆ ಬಿಲ್ಲು ಇದ್ದಾವೆ. 15 ಲಕ್ಷ ರೂಪಾಯಿದ ನನ್ನ ಸಾಮಾನಿತ್ತು 2020ರಲ್ಲಿ. ಈಗ ಹೋಗಿ ನೋಡಿದರೆ 1 ರೂಪಾಯಿ ಸಾಮಾನಿಲ್ಲ ಕಾಲೇಜಿನಲ್ಲಿ. ಎಲ್ಲ ಅದನ್ನು ಮಾರಿ ತಿಂದಿದ್ದಾರೆ. 80 ಲಕ್ಷದಾಯಿತು. ನಾನು 30 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ದೇನೆ. ಯಾಕಂತಂದರೆ 7 ವರ್ಷ ಆಯಿತು ನಾ ಇಂಟ್ರೆಸ್ಟ್ಲೇ ರೊಕ್ಕ ತೊಗೊಂಡಿದ್ದೀನಿ. ಮಂದಿದ್ದು ಸಾಲ ಕೊಡಬೇಕು. ನನಗೆ ಆ 1,10,00,000 ಸುಮಾರು ಅದು ರೊಕ್ಕ ಬಂದ್ರೂ ನಂದು ಅಷ್ಟು ಸಾಲ ತೀರ್ತಿತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಆ ಥರ ನನ್ನ ಪರಿಸ್ಥಿತಿ ನನಗೆ ಬೀದಿಗೆ ತಂದಿದ್ದಾರೆ. ಸೊ 1,10,00,000 ರೂಪಾಯಿ ನಾನು ಡಿಮಾಂಡ್ ಮಾಡಿದ್ದೇನೆ. ಇವರು ಒಪ್ಕೊಂಡಿದ್ದಾರೆ ಅದನ್ನು ಕೊಡಲಿಕ್ಕೆ. ಇದು ಎಲ್ಲೇ ಸ್ಟೇಷನ್ನಲ್ಲಿಯೂ ಮಾತಾಯಿತು, ಬಿಷಪ್ ಅವ್ರ ಆಫೀಸ್ನಲ್ಲಿಯೂ ಮಾತಾಯಿತು, ಕಾಲೇಜ್ನಲ್ಲೂ ಮಾತಾಯಿತು. ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ನಾ ಹಾಗೆ ಹೇಳ್ತಾ ಇಲ್ಲ, ನನ್ನ ಕಡೆ ಎಲ್ಲ ಆನ್ ರೆಕಾರ್ಡ್ ಇದೆ. ಸೊ ಇವರೆಲ್ಲ ಒಪ್ಕೊಂಡು ಈ ದಿವಸ ಸೋಮವಾರ ದಿವಸ ಕರೆದು ನಮಗೆ ಮಾತಾಡಲಿಕ್ಕೆ ಕೊಡ್ತೇನೆ ಅಂತ ಹೇಳಿ ಸೋಮವಾರ ಹೋಯಿತು, ಮಂಗಳವಾರ ಹೋಯಿತು, ಬುಧವಾರ ಬಂತು. ಈಗ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ಇದೆ ಅಂಥೇಳಿ ಸ್ಟೇಷನ್ಗೆ ಹೋದ್ರು. ಇವರು ಹೋಗಿ ಹೊಳೆ ಬಂದರೆ ನ್ಯಾಯಾಲಯದಲ್ಲಿ ಇರಲಿಕ್ಕೆ ಏನಾರು ದಾಖಲಾತಿ ಬೇಕಲ್ಲ, ಏನೂ ಇಲ್ಲ. ನ್ಯಾಯಾಲಯಕ್ಕೆ ಇವ್ರಿಗೆ ಹೋಗಂತ ಸ್ಟೇಷನ್ನಲ್ಲಿ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ಬಟ್ ನನಗಲ್ಲೇ ಹೋಗಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ 6 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಎರಡನೇದು ನನ್ನ ಕಡೆ ಮಾಡಲಿಕ್ಕೆ ದುಡ್ಡಿಲ್ಲ. ಇವರು 3 ವರ್ಷ 4 ವರ್ಷ ಕಳೆದರು. ಈಗಿಷ್ಟು ದಿವಸ ಆದಮೇಲೂ ಸಿವಿಲ್ ಕೋರ್ಟ್ನಲ್ಲಿ ಅದು ನನ್ನ ಕೇಸ್ ಫೈಲ್ ಆಗುತ್ತೋ ಅವಕಾಶ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನನಗೆ ಹೋರಾಟ ಬಿಟ್ಟು ನನ್ನ ಕಡೆ ಬೇರೆ ಏನೂ ದಾರಿ ಇಲ್ಲ. ದಯವಿಟ್ಟು ನಾನು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳಿಕೊಳ್ಳೋದು ಏನಂತಂದರೆ, ಇವನ್ ಇದು ಕೆಟಲ್ ಕಾಲೇಜ್ ಆಡಳಿತ ಮಂಡಳಿಗೂ ಸಹಿತ ಈಗ ಏನು ಆಗಬೇಕಲ್ಲ ಅದೆಲ್ಲ ಆಗಿ ಮುಗಿದಿದೆ. ನನ್ನ ದುಡ್ಡನ್ನು ನನಗೆ ಕೊಟ್ಟು ಮುಗಿಸಿ. ಇಲ್ಲ ನಾನು ಅಹೋರಾತ್ರಿ ನಾನು ಧರಣಿ ಮಾಡುತ್ತಾ ಇರುತ್ತೇನೆ. ಯಾವಾಗಿನ ಮಟ್ಟ ನನಗೆ ದುಡ್ಡು ಬರಲ್ಲ, ನಾ ಆವಾಗಿನ ಮಟ್ಟ ಈ ಧರಣಿ ಮುಗಿಸಲ್ಲ. ಅಬ್ದುಲ್ಲಾ ಬಡಬಡೆ.